Watch full episodes on Jio Hotstar. ಪುರುಫುರಿ ನಗರದಲ್ಲಿ ತುಂಬಾ ಶಾಂತವಾದ ವಾತಾವರಣ ಉಂಟಾಗಿದೆ. ಅಯ್ಯಮ್ಮ, ಬಾರೋ ಚಿಂಗಮ್ಮ. ಅಯ್ಯೋ ಅಪ್ಪ ಅಲ್ಲ ಕಣೋ, ಕಮಿಷನರ್ ಅಂತ ಕರಿ. ಸಾರಿ ಸರ್. ಬಬಲ್ ಗಮ್ ಸರ್, ಏನಾಯ್ತು ಸರ್? ಅಯ್ಯಮ್ಮ ಬೋಟೋ, ಒನ್ ಮಿಸ್ಟರ್ ಹ್ಯಾನ್ರಿ ಹಾಲೆಂಡ್ ಅನ್ನೋ ವರ್ಲ್ಡ್ ಫೇಮಸ್ ಟ್ರ್ಯಾಕರ್ ಮೌಂಟೇನ್ ಆಫ್ ನೋ ರಿಟರ್ನ್ಸ್ ಅನ್ನೋ ಹಿಂದೆ ಇರೋ ವ್ಯಾಲಿ ಒಳಗೆ ಇಂಜರ್ಡ್ ಆಗ್ಬಿಡು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನಾವು ಕತ್ಲಾಗೋಷ್ಟರಲ್ಲಿ ಹೋಗಿ ಅವನ್ನ ಕಾಪಾಡದೆ ಹೋದ್ರೆ ಇರೋ ಬರೋ ಪ್ರಾಣಿಗಳೆಲ್ಲ ಅವನ್ನ ತಿನ್ನಾಕ್ಬಿಡ್ತವೆ. ಡೇಂಜರ್. ನಾನು ಆ ಮೌಂಟೇನ್ ಆಫ್ ನೋ ರಿಟರ್ನ್ಸ್ ಬಗ್ಗೆ ಬಹಳ ಕೇಳ್ಪಟ್ಟಿದ್ದೀನಿ. ಅಲ್ಲಿ ಎಷ್ಟೊಂದು ಗುಡುಗು ಸಿಡ್ಲು ಬೀಳ್ತಾ ಇರುತ್ತೆ ಅಂತಂದ್ರೆ ಅಲ್ಲಿ ಹೆಲಿಕಾಪ್ಟರ್ ಹೋಗಕ್ ಸಾಧ್ಯನೇ ಇಲ್ಲ. ಬಬಲ್ ಗಮ್ ಸರ್, ಡೋಂಟ್ ವರಿ. ನಮ್ ಡಾಕ್ಟರ್ ಇದಾರಲ್ಲ, ಅವ್ರದ್ದು ಹೊಸ ಮೌಂಟೇನ್ ಬೈಕ್ ನ ತಗೊಂಡು ಅಲ್ಲಿಗೆ ಹೋಗೋಣ. ಅಲ್ಲಿ ಮಿಸ್ಟರ್ ಹಾಲೆಂಡ್ ಅವ್ರನ್ನ ಬಚಾವ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡೋಣ. ಒಟ್ಟು ನಾವೀಗ ಅಲ್ಲಿಗೆ ಹೋಗ್ಬೇಕಣ್ಣೋ. ಅಲ್ಲಿ ವಾತಾವರಣ ನೋಡ್ತಾ ಇದ್ರೆ ನನ್ಗೆ ಯಾಕೋ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇದೆ ಕಣೋ. ಅರೆ ಡೋಂಟ್ ವರಿ ಪತ್ಲು, ನಾವು ಇದಕ್ಕಿಂತ ಎಷ್ಟೋ ಖತರ್ನಾಕ್ ಭಯಂಕರವಾದ ಜಾಗಗಳನ್ನೆಲ್ಲ ನೋಡ್ಬಿಟ್ಟಿದೀವಲ್ವೋ. ನಡಿ, ನಾವೀಗ ಹೋಗ್ಬಿಟ್ಟು ಟ್ರ್ಯಾಕರ್ನ ಕಾಪಾಡ್ಕೊಂಬರೋಣ. ನಡಿ. ಅರೆ ಪತ್ಲು, ನೀ ಹೇಳಿ ನಿಜ ಕಣೋ. ಇಲ್ಲಿಗೆ ಯಾವ ಹೆಲಿಕಾಪ್ಟರ್ ಬರಕ್ ಸಾಧ್ಯನೇ ಇಲ್ಲ. ಎಲ್ಲ ಕಡೆದು ಗುಡುಗು ಸಿಡ್ಲು ಮಿಂಚುಗಳು ಜಾಸ್ತಿ. ಬಟ್ ಇಲ್ಲಿಂದ ಮುಂದೆ ದಾರಿನೇ ಇಲ್ಲ ಕಣೋ. ಸ್ವಲ್ಪ ಮ್ಯಾಪ್ ನೋಡ್ಬಿಟ್ಟು ಹೇಳೋಣ ಕಣೋ, ರಸ್ತೆ ಯಾವ ಕಡೆ ಇದೆ ಅಂತ. ಮ್ಯಾಪ್ ನಲ್ಲಿ ರಸ್ತೆ ಇಲ್ಲಿವರೆಗೂ ಕಾಣಿಸ್ತಾ ಇದೆ ಕಣೋ. ಏನು, ಇದೇ ರಸ್ತೆನಾ? ಒಟ್ಟು ಚಿಂಗಮ್ ಸೇರ್ ಏನಾದ್ರು ಇಲ್ಲಿದ್ರೆ ಏನ್ ಹೇಳ್ತಾ ಇದ್ರು ಗೊತ್ತೇನಾ? ಈ ಮೌಂಟೇನ್ ಮೇಲೆ ಹತ್ತೋದು ಎಂಪಾಸಿಬಲ್ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಎಂಪಾಸಿಬಲ್. ಅರೆ ನಥಿಂಗ್ ಇಸ್ ಇಂಪಾಸಿಬಲ್. ಪ್ರಯತ್ನ ಪಡೋರ್ಗೆ ಯಾವತ್ತೂ ಸೋಲೆ ಇಲ್ಲ ಕಣೋ. ನಾವು ಈ ಬೈಕ್ ನ ಡಾಕ್ಟರ್ ನಿಂದ ತಗೊಂಡ್ ಬಂದಿದ್ದೀವಿ ತಾನೆ. ನಮ್ ಡಾಕ್ಟರ್ ಗ್ಯಾಜೆಟ್ ವರ್ಕ್ ಯಾವತ್ತು ವರ್ಕೌಟ್ ಆಗಿ ಆಗುತ್ತೆ ಕಣೋ. ಅಯ್ಯ ಮೋಟು, ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಕಣ. ಏನು ಆಗಲ್ಲ, ಸ್ವಲ್ಪ ಸುಮ್ಮನಿರೋ ಪತ್ಲು, ಸುಮ್ಮನೆ ಕೂತ್ಕೋ. ಬೇಡ ಕಣ ಮೋಟು. ಅರೆ ಮೋಟು, ಅಯ್ಯ ಅಬ್ಬ. ಅರೆ ಮೋಟು, ನನಗೆ ಬೇಡ ಅಂತ ಹೇಳ್ದೆ ತಾನೇ. ಇದ್ರ ಮೇಲೆ ಹತ್ತದ್ ಬೇಡ ಆದ್ರೆ ನನ್ನ ಮಾತು ಕೇಳ್ತಾನೆ ಇಲ್ವಲ್ಲೋ. ನಾನು ನಿಂಗೆ ಹೇಳಿದ್ನಲ್ಲೋ, ಪ್ರಯತ್ನ ಪಡೋರ್ಗೆ ಯಾವತ್ತೂ ಸೋಲೆ ಇಲ್ಲ ಅಂತ. ಬೆದ್ರು ಬೇಡ ನೀನು. ಅರೆ ಡಾಕ್ಟರ್, ನೀ ಬೈಕು ಯಾವಾಗ ಕೆಲಸ ಶುರು ಮಾಡುತ್ತೋ ಏನೋ. ಅಯ್ಯೋ, ಬೆಟ್ಟದ ಮೇಲೆ ಬೋಟ್ನ ಹೇಗಪ್ಪ ತಗೊಂಡೋಗೋದೀಗ? ಇದೊಂದು ಸರಿ ಟ್ರೈ ಮಾಡಿ ನೋಡ್ತೀನಿ. ಈಗ ಇದನ್ನ ಟ್ರೈ ಮಾಡಿ ನೋಡ್ತೀನಿ ರಾ. ಈಗ ಹೋಗೋಣ. ನಡಿ, ಒಟ್ಟು ಹುಷಾರು ಕಣ. ಬಾರ, ಏನಾಗಲ್ಲ. ಒಟ್ಟು ಹುಷಾರು ಕಣ. ಜೈ ಹೋ. ಅಯ್ಯೋ ಮೋಟು, ನಾನು ಬಿದ್ದದೆ ಕಣ. ಪತ್ಲು, ನಿನ್ ಕೈ ಕೊಡೋ. ಮೋಟು, ಜೈ ಹೋ, ಜೈ ಹೋ. ಮೋಟು ಹುಷಾರು ಕಣ. ಇಲ್ಲಿಂದ ಏನಾದ್ರು ಬಿದ್ದೋದ್ರೆ ಸೀದಾ ಭಗವಂತನ ಪಾದ ಸೇರ್ಕೋಬೇಕಾಗತ್ತೆ ಕಣ ನಾವು. ಪತ್ಲು, ನಾನು ನಿನ್ನ ಕೆಳಗಡೆ ಬಿಡೋದಿಲ್ಲ ಕಣೋ. ನಾವು ಮೇಲ್ಗಡೆ ಸುರಕ್ಷಿತವಾಗಿ ಹೋಗೋಣ. ಇರೋ ಮೋಟು. ಜೈ ಹೋ. ಅರೆ ಇಲ್ಲಿ ತನಕ ನಾವು ತಲುಪಿಟ್ವಿ ಕಣೋ. ನನ್ನ ಜೀವನೇ ಹೊಟ್ಟೋಗ್ಬಿಟ್ಟಿತ್ತು ಕಣ. ಈಗ ನೀನ್ ಮಾತ್ರ ಬೈಕ್ ಓಡಿಸ್ಬೇಡ, ಇರು ಈ ಕಡೆ ಬಾ. ಸರಿ ಸರಿ ಆಯ್ತು ಬಿಡ, ಈಗ ನೀನೇ ಓಡ್ಸೋ. ಮೋಟು, ಮುಂದೆ ನೋಡೋ, ಅಲ್ಲಿ ಇನ್ನೊಂದು ವಕ್ರ ಕಾದಿದೆ ಕಣ. ಅರೆ ಪತ್ಲು, ಏನೋ ಮಾಡ್ತಿದ್ಯಾ? ಅರೆ ಬೈಕ್ ಯಾಕೋ ಈ ತರ ಓಡಿಸ್ತಾ ಇದ್ಯಾ ನೀನು? ಮುಳ್ಳೆಲ್ಲ ಕಡೆ ಚುಚ್ಕೊಂಡ್ಬಿಡ್ತು ಕಣೋ. ನಿನಗಿಂತ ಚೆನ್ನಾಗಿ ನಾನೇ ಬೈಕ್ ಓಡಿಸ್ತಾ ಇದ್ದೆ. ಚುಚ್ಚಿಬಿಡ್ತು ಕಣೋ, ಜೋರಾಗಿ ಎಲ್ಲ ಕಡೆ ಚುಚ್ಚಿಬಿಡ್ತು ಕಣೋ. ಅರೆ
ಮುಳ್ಳು ಚುಚ್ಬಿಡ್ತು ಕಣೋ. ಅಪ್ಪ ಉರಿತಾ ಇದೆ. ಅಯ್ಯೋ ಪತ್ಲು. ಸಾರಿ ಮೋಟು. ಪತ್ಲು, ಈಗ ಬೈಕ್ ನಾನೇ ಓಡ್ಸೋದು. ಸರಿ ಕಣ, ಕಡಿಯ. ಅರೆ ಜೋಪಾನ ಕಣ. ಮೋಟೋ ಮುಂದ್ಗಡೆ ದೊಡ್ಡ ಹಳ್ಳ ಇದೆ, ಬ್ರೇಕ್ ಹಾಕ್ಬಿಡು. ಬಚಾವ್ ಹೋಗ್ಬಿಟ್ವಿ. ದೇವ್ರೆ ನಮ್ಮನ್ನು ಕಾಪಾಡ್ಬಿಟ್ಟ ಕಣ. ಬಾರೋ ಪತ್ಲು. ಒಟ್ಟು ಧೈರ್ಯ ಗೆಡ್ಬಿಡ ಕಣ. ಬೇರೆ ಯಾವ್ದಾದ್ರು ದಾರಿ ನೋಡೋಣ. ವಾಪಸ್ ಮಾತ್ರ ಹೋಗ್ಬೇಡ ನೀನು. ನೆನ್ಪಿಟ್ಕೋ, ಪ್ರಯತ್ನ ಪಡೋರಿಗೆ ಯಾವತ್ತೂ ಸೋಲೋದೇ ಇರೋದಿಲ್ಲ. ಜ್ಞಾಪಕ ಮಾಡ್ಕೊಳ್ಳೋ ಮೋಟು. ನೀನೇ ತಾನೇ ಹೇಳ್ತಾ ಇದ್ದಿದ್ದ ಅದನ್ನ. ನಾವಿಲ್ಲಿಂದ ಹಾಲೆಂಡ್ನ ವಾಪಸ್ ಕರ್ಕೊಂಡು ಹೋಗ್ಲೇಬೇಕು ಕಣ. ಮೋಟು ಮೋಟು. ಅರೆ ನಾನು ನಿನ್ಗೆ ಯಾವಾಗ ಹೇಳಿದ್ನೋ ವಾಪಸ್ ಹೊಟ್ಟೋಗ್ಬಿಡೋಣ ಅಂತ? ನಾನು ನಿಂಗೆ ಅದನ್ನೇ ಹೇಳ್ತಾ ಇರೋದು, ಪ್ರಯತ್ನ ಪಡೋರ್ಗೆ ಯಾವತ್ತೂ ಸೋಲೆ ಇಲ್ಲ ಅಂತ. ನೋಡಿ ಮೋಟು. ಅಯ್ಯೋ ಮೋಟು, ನಾವು ಬೇರೆ ಯಾವ್ದಾದ್ರು ದಾರಿ ನೋಡ್ಕೋಬೇಕಾಗಿತ್ತು ಕಣ. ಇಲ್ಲ ಪತ್ಲು, ನಾವು ಈ ಕಡೆಯಿಂದಲೇ ಹೋಗೋಣ. ಅಯ್ಯಯ್ಯೋ, ಏನ್ ಮಾಡೋದೀಗ? ನೋ 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 ನೋ. ಬಾಯ್. ಇಲ್ಲಪ್ಪ. ಬಟ್ ಏನಾದ್ರು ಮಾಡೋ, ಬೇಗ ಮಾಡೋ. ನಾವು ಪಾತಾಳಕ್ಕೆ ಬಿದ್ದ ಬಿಡ್ತೀವಿ ಕಣ. ಇಲ್ಲಾಂದ್ರೆ ಬೇಗ ಯಾವ್ದಾದ್ರು ಬೇರೆ ಬಟನ್ ಅದನ್ನ ಬಿಡು. ಆಯ್ತು ಕಣ. ಮೋಟು, ಈಗ ಆಟ ಆಡೋ ಸಮಯ ಅಲ್ಲ ಕಣ. ಅಯ್ಯೋ, ಆಗೋ ಕೆಲಸ ಬಿಟ್ಟು ಬೇರೆ ಎಲ್ಲ ಆಗ್ತಾ ಇದೆ ಕಣ ಇಲ್ಲಿ. ಮೋಟು. ಬಚಾವ್ ಆಗ್ಬಿಟ್ವಿ ಕಣ ಪತ್ಲು. ಅದೇ ಮೋಟು, ನಾವು ಮಿಸ್ಟರ್ ಹಾಲೆಂಡ್ ಅವ್ರನ್ನ ಬಚಾವ್ ಮಾಡಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ನಮ್ ಕತೆನ ಮುಗಿಸ್ಕೊಳಕ್ಕಲ್ಲ ಕಣ. ನಡಿಯೋ, ಮಿಸ್ಟರ್ ಹಾಲೆಂಡ್ ಅವ್ರನ್ನ ಹುಡುಕ್ಬಿಡೋಣ. ಮೋಟು. ಮಿಸ್ಟರ್ ಹಾಲೆಂಡ್, ಮಿಸ್ಟರ್ ಹಾಲೆಂಡ್, ಎಲ್ಲಿದ್ದೀರಾ ನೀವು? ಮಿಸ್ಟರ್ ಹಾಲೆಂಡ್. ಈ ಧ್ವನಿ ಎಲ್ಲಿಂದನೂ ಬರ್ತಾ ಇದೆಯಲ್ಲೋ. ಕೇಳಿಸ್ಕೊ. ನಿಲ್ಸ, ನಾನು ಯೋಚನೆ ಮಾಡ್ತೀನಿ. ಪತ್ಲು, ಇವಾಗ ಯೋಚನೆ ಮಾಡೋ ಸಮಯ ಅಲ್ಲ ಕಣೋ. ಬೇಡ ಬೇಡ ಮೋಟು, ಈ ಐಡಿಯಾ ಸರಿ ಇಲ್ಲ ಕಣ. ಭಗವಂತ, ನಮ್ಮನ್ನ ಕಾಪಾಡ್ಬಿಡಪ್ಪ. ಪತ್ಲು, ಮಿಸ್ಟರ್ ಹಾಲೆಂಡ್ ಎಲ್ಲಿದ್ದಾರೆ ನೋಡು. ಎಲ್ಲಾದ್ರೂ ಕಾಣಿಸ್ತಾ ಇದ್ದಾರಾ? ಅಲ್ಲೋಡು, ಅಲ್ಲಿದ್ದಾರೆ. ಮಿಸ್ಟರ್ ಹಾಲೆಂಡ್. ನನ್ನಿಂದ ದೂರ ಇರಿ. ಮಿಸ್ಟರ್ ಹಾಲೆಂಡ್, ನಾವು ಬಂದ್ಬಿಟ್ವಿ ಸರ್. ಬಾಯ್ ಬಾಯ್ ಸ್ನೇಹಿತರೆ, ನಾವಿನ್ ಬರ್ತೀವಿ. ಮೋಟು, ಹುಷಾರ ಕಣ. ಮಿಸ್ಟರ್ ಹಾಲೆಂಡ್, ನಮ್ಮ ಹೆಸರು ಮೋಟು ಪತ್ಲು ಅಂತ. ದಯವಿಟ್ಟು ತಾವು ಏನು ಚಿಂತೆ ಮಾಡಕ್ ಹೋಗ್ಬೇಡಿ ಸರ್. ಫುರ್ಫುರಿ ನಗರದಿಂದ ನಾವು ನಿಮ್ಮನ್ನ ಕಾಪಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಸರ್. ಓ ಥ್ಯಾಂಕ್ ಯು. ನನ್ನ ಕಾಲಿಗೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ನಾನು ಜಾಸ್ತಿ ಹೊತ್ತು ಇದೇ ತರ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹೆಲಿಕಾಪ್ಟರ್ನ ಕರೆಸಿ. ನಿಮ್ಗೆ ಗೊತ್ತಲ್ಲ ಸರ್, ಈ ವ್ಯಾಲಿ ಒಳಗಡೆ ಹೆಲಿಕಾಪ್ಟರ್ ಬರಕ್ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ನಾವು ಬೈಕಲ್ಲೇ ಇಲ್ಲಿಗೆ ಬಂದಿರೋದು. ನಿಮಗೆ ತೊಂದರೆ ಆಗ್ದಂಗೆ ನಾವು ನಿಮ್ಮನ್ನ ಬೈಕ್ನಲ್ಲೇ ಕರ್ಕೊಂಡು ಹೋಗ್ತಿದೀವಿ ಸರ್. ನೀವು ಬೈಕಲ್ಲಿ ಬಂದಿದ್ದೀರಾ? ಅದು ಇಷ್ಟು ಭಯಾನಕ ಬೆಟ್ಟಗಳ ಮೇಲೆ. ಇಷ್ಟು ದಿನ ನಾನು ಒಬ್ಬನೇ ಕಿಲಾಡಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನಗಿಂತ ನೀವು ತುಂಬಾನೇ ಶಕ್ತಿಶಾಲಿಗಳು. ಅಯ್ಯೋ, ಅಲ್ಲಿ ನೋಡಿ, ಹಿಂದೆ ಹೈನ ಸಟ್ಟಿಸ್ಕೊಂಡು ಬರ್ತಾ ಇದೆ. ದೊಡ್ಡ ಗಾಡಿ ಜೋರಾಗಿ ಓಡಿಸ್ಬಿಡು. ಅಯ್ಯೋ. ಇಲ್ಲ. ಮೋಟು. ಮೋಟು ಕಚ್ಬಿಟ್ಟು ಮೋಟು. ಮೋಟು. ಅಯ್ಯೋ, ಏನಪ್ಪ ಇಲ್ಲಿ ಗ್ರಾಚಾರ. ನಾವು ಉಲ್ಟಾಗ್ಬಿಟ್ವಿ, ಇದಾಗ್ಬಿಟ್ವಿ. ಏ ಬಾಬಾ, ಅಯ್ಯೋ, ಏನ್ ಮಾಡ್ಬೇಕ? ಕೊಡ್ತು ಹೋಗು. ಬೇಗ ಬೇಗ ಕೊಡ್ತು.
ರಕ್ತ ಬೇಡ. ಅಯ್ಯೋ ಅಯ್ಯೋ ಇದೆಂಗಪ್ಪ ಬಚಾವಾಗೋದು? ಅಯ್ಯೋ ಅಯ್ಯೋ ಭಗವಂತ ನನ್ನ ಕಾಪಾಡಪ್ಪ. ನೀವೇನ್ ಮನುಷ್ಯರ ಇಲ್ಲ ರೋಬೋಗಳ? ಭಯ ಆಗತ್ತಿಲ್ಲ ನಿಮ್ಗೆ? ಅಯ್ಯಮ್ಮ ಕಬಡ್ಡಿ. ಅಯ್ಯೋ ದೇವ್ರೆ, ಇನ್ನು ಏನೇನು ಅನುಭವಿಸ್ಬೇಕು ನಾನು? ನಾವು ಬಚಾವಾಗ್ಬಿಟ್ವಿ. ನಂಗೆ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನಾನು ಕನ್ಸ್ ಕಾಣ್ತಾ ಇದ್ದೀನಿ. ಶಬಾಷ್ ಬಿಡು ಬದ್ಲು. ನನಗೆ ನಂಬಿಕೆ ಇತ್ತು ಈ ಬರೀ ಕೆಲಸ ಖಂಡಿತ ಮಾಡ್ಕೊಂಡು ಬಂದೇ ಬರ್ತೀರಾ ಅಂತ. ಅಬ್ಬಾ ಅಬ್ಬಾ ಪ್ಲೀಸ್, ನಮ್ ಡ್ರೈವಿಂಗ್ ಸ್ಕೂಲಲ್ಲಿ ನೀವೇನಾದ್ರೂ ಡ್ರೈವಿಂಗ್ ನ ಕಲಿಬೇಕು ಅಂತ ಆಸೆ ಇದ್ರೆ ಸೇರ್ಕೊಳ್ಳಿ, ಬನ್ನಿ. ತಮ್ಮೆಲ್ರಿಗೂ ಬಹಳ ಚೆನ್ನಾಗಿ ನಾವು ಡ್ರೈವಿಂಗ್ ನ ಹೇಳ್ಕೊಡ್ತೀವಿ. ನನ್ನ ಖತರ್ನಾಕ್ ಬ್ರೈನ್ ಒಳಗೆ ಸೂಪರ್ ಆಗಿರೋ ಒಂದು ಐಡಿಯಾ ಬರ್ತಾ ಇದೆ. ಚಾಣಕ್ತಾನೆ ಡಾನ್. ಈಗ ಮೋಟು ಪತ್ಲು ಜೊತೆ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಳ್ಳೋದು ಯಾರು? ಬಾಸ್ ವಾ ಎಂತ ಕವಿತೆ ಹೇಳ್ಬಿಟ್ರಿ ಬಾಸ್. ಅಯ್ಯೋ ಕವಿತೆನ ಬಿಡು. ಬೇಗ ಬಂದ್ರು. ಹಲೋ ಮಿಸ್ಟರ್, ನಮ್ಗೆ ನೀವು ಡ್ರೈವಿಂಗ್ ಹೇಳ್ಕೊಡ್ತೀರಿ? ಎಸ್ ಸರ್, ಹೌದು ಸರ್, ನಮ್ ಕೆಲ್ಸನೇ ಡ್ರೈವಿಂಗ್ ನ ಹೇಳ್ಕೊಡೋದು ಸರ್. ಶೇಖ್ ಸಾಹೇಬ್ರೆ, ನಮ್ ಫೀಸ್ ಇರೋದೇ 4,000 ಸರ್. ಓಕೆ, 4,000 ಅಷ್ಟೇನಾ? ಸೆಕ್ರೆಟರಿ, ಇವ್ರಿಗೆ 4,000 ಚಿನ್ನದ ನಾಣ್ಯಗಳನ್ನ ಕೊಡಿ. ಓಕೆ ಶೇಖ್ ಸಾಬ್, ಇವ್ರಿಗೆ ಚಿನ್ನದ ನಾಣ್ಯ ಸಿಗತ್ತೆ. ಒಳ್ಳೆ ಹಬ್ಬೀಬಿ, ನಿಮ್ಗೆ 4,000 ಚಿನ್ನದ ನಾಣ್ಯ ದಿನ ಬೇಕಾ ಹೇಗೆ? 4,000 ಚಿನ್ನದ ನಾಣ್ಯ ದಿನಾಗ್ಲೂನಾ? ಓಕೆ, 4,000 ಕಡಿಮೆನೆ. ಸರಿ, ಹಾಗಾದ್ರೆ ನಾನ್ ನಿಮ್ಗೆ ದಿನಾನು 5,000 ಚಿನ್ನದ ನಾಣ್ಯ ಕೊಡ್ತೀನಿ. 5,000? ಇದು ಕಡಿಮೆ ಆಯ್ತಾ? ಸರಿ, ಓಕೆ. 5,000 ಚಿನ್ನದ ನಾಣ್ಯದ ಜೊತೆಗೆ ಒಂದು ಪೆಟ್ರೋಲ್ ಬಾವಿ ನಿಮ್ಗೆ. ಪೆಟ್ರೋಲ್ ಬಾವಿನ? ಯಾಕ್ರಪ್ಪ, ಎದೋಳಿ. ಒಲ್ಲ ಹಬೀಬಿ, ನೀವು ನಮ್ಗೆ ಡ್ರೈವಿಂಗ್ ಹೇಳ್ಕೊಡ್ಬೇಕು ಅಷ್ಟೇ. ಒಲ್ಲ ಇದು ಕೂಡ ಕಡಿಮೆ ಆಗಿದ್ಯಾ? ಹಾಗಾದ್ರೆ 10,000 ಚಿನ್ನದ ನಾಣ್ಯ ಜೊತೆಗೆ ಒಂದು ಪೆಟ್ರೋಲ್ ಬಾವಿ. ಈಗ ನಿಮ್ದಕ್ಕೆ ಓಕೆನಾ? ಸಾಕು ಸರ್, ಇದೇ ಜಾಸ್ತಿ ಆಯ್ತು. ಕಡೆ ಬನ್ನಿ ಶೇಖ್ ಸಾಹೇಬ್ರೆ, ನಾನ್ ನಿಮ್ಗೆ ಡ್ರೈವಿಂಗ್ ನ ಕಲ್ಸ್ಕೊಡ್ತೀನಿ, ಬನ್ನಿ. ನಡೀರಿ ಹೇಳ್ಕೊಡಿ. ಒಲ್ಲ, ಈಗ ನಮ್ಗೆ ಸ್ಟಾರ್ಟ್ಗೆ ಮಾಡ್ಬೋದಾ? ಅರೆ ಸ್ವಲ್ಪ ನಾರ್ಮಲ್ ಆಗಿ ಬಿಡಿ ಶೇಖ್ ಸಾಹೇಬ್ರೆ, ಸ್ವಲ್ಪ ನಾರ್ಮಲ್ ಆಗಿ ಬಿಟ್ಬಿಡಿ. ಈಗ ಶುರು ಮಾಡ್ಕೊಂಬಿಡೋಣ. ಈಗ ನಾನು ನಿಮಗೆ ಕಲ್ಸ್ಕೊಡ್ತೀನಿ ಡ್ರೈವಿಂಗ್ ನ ಹೇಗ್ ಮಾಡೋದು ಅಂತ. ಮೊದ್ಲು ನೀವು ಈ ಸೀಟ್ ಬೆಲ್ಟ್ ನ ಹಾಕೋಬೇಕು. ಈಗ ಕಾರ್ ನ ಆನ್ ಮಾಡಿ, ಮತ್ತೆ ಕ್ಲಚ್ ನ ಅದಮಿ. ಈಗ ನೀವು ಗೇರ್ ಅಲ್ಲಿ ಹಾಕೊಂಡು ಕಾರ್ನ ನಿಧಾನವಾಗಿ ಮುಂದುವರ್ಸ್ಕೊಂಡು ಹೋಗಿ. ಸರ್, ನಾವು ಚಿನ್ನದ ನಾಣ್ಯಗಳನ್ನ ತಗೊಂಡು ಬರ್ತೀವಿ. ಏ ಭಗವಂತ, ನಿನಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಭಗವಂತ. ನೀ ನಮಗೆ ಬಿಗಿನಿಂಗ್ ಅಲ್ಲೇ ಇಂಥ ಒಳ್ಳೆ ಕ್ಲೈಂಟ್ ನ ಕೊಟ್ಟಿದ್ಯಾ. ನಮ್ ಡೀಲ್ ಅಂತೂ ಸಖತ್ತಾಗಿರುತ್ತೆ. ಅರೆ ನಿಧಾನ ಸರ್, ಬ್ರೇಕು ಮತ್ತು ಆಕ್ಸಿಡೆಂಟ್ ಮೇಲೆ ಸ್ವಲ್ಪ ದಯವಿಟ್ಟು ಕಂಟ್ರೋಲ್ ಇಟ್ಕೊಂಬಿಡಿ. ಎದುರುಗಡೆ ನೋಡಿ ಸರ್. ಅಯ್ಯೋ, ಎರಡು ಕೈನು ಸ್ಟೇರಿಂಗ್ ಮೇಲೆ ಇಟ್ಕೋಬೇಕು ನೀವು. ಬ್ರೇಕ್ ಹಾಕಿ ಶೇಖ್ ಸಾಹೇಬ್ರೆ. ಒಲ್ಲ ಏನಾಯ್ತು? ನಮ್ಮನ್ನ ತಡೆದಿದ್ದು ಯಾಕೆ ಸೆಕ್ರೆಟರಿ? ಸರ್, ಅದು ಚಿನ್ನದ ನಾಣ್ಯಗಳನ್ನ ತಂದಿದ್ದೀನಿ. ಇದನ್ನ ಯಾವಾಗ ಕೊಡ್ಬೇಕು? ಅಯ್ಯೋ, ಈಗ್ಲೇ ಕೊಡೋಂಗಿಲ್ಲಪ್ಪ. ಕ್ಲಾಸ್ಗೆ ಮುಗಿದ ಮೇಲೆ ಕೊಡ್ಬೇಕು. ಹಿಂದ್ಗಡೆ ಕೂತ್ಕೋ. ಬಾ, ಕೂತ್ಕೋ. ಬೇಗ. ವಾ
ಶೇಖ್ ಸಾಹೇಬ್ರೆ, ನೀವು ಕಾರ್ನ ಬಹಳ ಚೆನ್ನಾಗಿ ಓಡಿಸ್ತಾ ಇದ್ದೀರಾ. ಸ್ಟಾಪ್ ಸ್ಟಾಪ್. ಅಲ್ಲ, ಈ ಬ್ರೇಕ್ಗೆ ಆಕ್ಸಿಲರೇಟರ್ಗೆ ತುಂಬಾ ಕನ್ಫ್ಯೂಷನ್ಗೆ ಆಗ್ತಿದೆ. ಯಾಕೆ ಇದಕ್ಕೆ ಒತ್ಲಾ ಅದಕ್ಕೆ ಒತ್ಲಾ ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು? ಇದೇನೋ ಒಳಗಡೆ ಹೋಗ್ಬಿಡ್ತಲ್ಲಪ್ಪ. ಇಲ್ಲಿ ಕಚ್ಬಿಡ್ತು, ಜೋರಾಗಿ ಕಚ್ಬಿಡ್ತು. ಮತ್ತೆ ಕಚ್ಬಿಡ್ತು, ಇಲ್ಲಿ ಕಚ್ಬಿಡ್ತು. ಅರೆ ಸ್ಟಾಪ್. ಅಯ್ಯಮ್ಮ ನಿಲ್ಸಿ. ಅಯ್ಯಮ್ಮ ಅಮ್ಮ ಅಮ್ಮ. ಅಯ್ಯೋ ದೇವ್ರೆ, ಇಲ್ಲಿ ಕಚ್ಬಿಡ್ತು, ಜೋರಾಗಿ ಕಚ್ಬಿಡ್ತು. ಇಲ್ಲಿ ಮತ್ತೆ ಕಚ್ತಾ ಇದೆ. ಇಲ್ಲೆಲ್ಲ ಕೆರ್ತ ಕಚ್ಚಿ ಕಚ್ಚಿ ಎಲ್ಲಾ ಕಡೆನೂ ಕಚ್ಚುತ್ತಾ ಇದೆ ಇಲ್ಲಿ. ಅಲ್ಲ, ನಾನು ಇಲಿಗೆ ಬಿಡೋದೇ ಇಲ್ಲ ಈಗ. ಅಯ್ಯೋ, ಕಚ್ತಾ ಇದೆಯಲ್ಲಪ್ಪ. ಅಯ್ಯೋ ದೇವ್ರೆ, ಏನ್ ಇಲಿ ಮಾಡಿ? ನಮ್ದು ಟೀಚರ್ಗೆ ಕಚ್ಚಿಯಾ? ಮಾಡಿ ಮಾಡಿ ಸರ್. ಕಚ್ತಾ ಇದೆ. ಅಯ್ಯೋ, ಶೇಖ್ ಸಾಹೇಬ್ರೆ, ಇಲ್ಲಿ ಕಚ್ಚೋದಕ್ಕಿಂತ ಜೋರಾಗಿ ನೀವೇ ಹೊಡಿತಾ ಇದ್ದೀರಲ್ಲ ಸರ್. ನಿಲ್ಸಿ ಸರ್. ತಗೋ, ಇಲಿಗೆ ತಗೋ. ಅರೆ ಇಲ್ಲಿ ನೋಡಿ ಸರ್, ಅಲ್ಲಿ ಹೋಗ್ತಾ ಇದೆ ನೋಡಿ ಇಲ್ಲಿ. ಅಯ್ಯಮ್ಮ ಬೋಟು, ಏನ್ ಮಾಡ್ಬಿಟ್ಟೆ ನೀನು? ದಾರಿ ಕೇಳಲ್ಲ ಯಾಕೆ ಹೊಡೆದಾಕ್ಬಿಟ್ಟೆ ನೀನು? ಸಾರಿ ಚಿಂಗಂ ಸರ್, ನಾನು ಈ ಶೇಖ್ಗೆ ಡ್ರೈವಿಂಗ್ ಕಲ್ಸ್ಕೊಡ್ತಾ ಇದ್ದೆ ಸರ್. ನನಗೆ ಗೊತ್ತಿಲ್ಲ ಇಲ್ಲಿ ಯಾಕೆ ಒಳಗಡೆ ಸೇರ್ಕೊಂಡ್ಬಿಡ್ತು ಅಂತ. ಸಖತ್ ಕಚ್ಚಾಗ್ಬಿಟ್ಟು ಸರ್. ಅಲ್ಲ, ನಾವು ನಿಮ್ದಕ್ಕೆ ಹತ್ರ ಗಾಡಿ ಕಲ್ತ್ಕೊಳ್ಳೋದಿಲ್ಲ. ನೀವು ಗಾಡಿ ಒಳಗೆ ಇಲಿನೆಲ್ಲ ಜೊತೆ ಕರ್ಕೊಂಡು ಹೋಗ್ತೀರಿ. ಅಯ್ಯೋ ಸರ್, ನಾನ್ ಯಾಕೆ ಸರ್ ಆತರ ಮಾಡ್ಲಿ ಹೇಳಿ ಸರ್. ನನಗೆ ಗೊತ್ತಿಲ್ಲ ಸರ್ ಇಲ್ಲಿ ಎಲ್ಲಿಂದ ಬಂತು ಅಂತ. ಅಲ್ಲ, ನಾವು ಹೋಗ್ತೀವಿ. ನಮ್ಗೆ ನಿಮ್ದಕ್ಕೆ ಹತ್ರ ಡ್ರೈವಿಂಗ್ ಕಲಿಯೋದೇ ಬೇಕಾಗಿಲ್ಲ. ಇಲ್ಲಿ ಕೇಳಿ ಸರ್. ಈಗ್ಲೇ ಸುದ್ದಿ ಸಿಕ್ಕಿದೆ. ಇಂಡಿಯನ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಿದವನು ಸಿಸಿಟಿವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಬೋಟು ಪತ್ಲು, ನಾನು ಇಬ್ಬರು ಅರೆಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಯಾಕೆ, ಏನಾಯ್ತು ಚಿಂಗಂ ಸರ್? ಬೋಟು, ಇಂಟರ್ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕಳ್ತನ ಹೋಗ್ಬಿಟ್ಟಿದೆಯಂತೆ. ಸಿಸಿಟಿವಿ ಫುಟೇಜ್ ಅಲ್ಲಿ ಅವರಿಬ್ರು ಕಳ್ತನ ಮಾಡ್ಕೊಂಡು ಓಡೋಗ್ತಿರೋದು ಗೊತ್ತಾಗ್ತಾ ಇದೆಯಂತೆ. ನಿಮ್ ಶೇಖ್ ಸಾಹೇಬ್ರ ಜೊತೆ ಅವರಿಬ್ರು ಇದ್ರಲ್ಲ, ಅವರಿಬ್ರು ಕೈನಲ್ಲಿ ಕಳ್ತನ ಮಾಡಿದ್ದು ಅದೇ ಬ್ಯಾಂಕ್ ಕಾಣ್ತಾ ಇತ್ತು. ಅದು ನಿಮ್ ಕಾರ್ ಒಳಗಿತ್ತು. ಅದಕ್ಕೆ ಸಾರಿ, ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡ್ಬೇಕಾಗಿದೆ. ಈಗ ಒಂದ್ ವೇಳೆ ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡಕ್ ಆಗದೆ ಹೋದ್ರೆ ಆ ಕಳ್ಳರನ್ನ ಹಿಡಿಯೋದಕ್ಕೆ ಬೇರೆ ಒಂದು ಒಳ್ಳೆ ದಾರಿನ ನೀವು ಹುಡುಕಿ. ನಿಜ ಹೇಳ್ಬೇಕು ಅಂದ್ರೆ ಶೇಖೆ ಕಳ್ತನ ಮಾಡ್ಬಿಟ್ಟಿದ್ದಾನೆ ಸರ್. ನಮ್ಮ ಹತ್ರ ಡ್ರೈವಿಂಗ್ ಕಲಿಯೋ ತರ ನೆಪ ಮಾಡ್ಕೊಂಡ್ ಬಂದಿದ್ದ ಸರ್. ಪೊಲೀಸ್ ನಾಲ್ಕ ಮಂದಿನ ಕಡೆ ತಳ್ಬಿಟ್ಟು ಚೆಕ್ಕಿಂಗ್ ಮಾಡಿಸ್ತೇನೆ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಸರ್. ಪತ್ಲು ಖಾಲಿ ಹೋಟೆಲ್ ಅಂತಾನೆ ಓಡ್ತಾನೆ ಇಲ್ಲ ಕಣೋ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ಶೇಖ್ ಸಾಹೇಬನ್ನ ಶೇಖ್ ಹಿಡ್ಕತ ನೋಡ್ತಾ ಇರು. ನಮಸ್ಕಾರ ಫುರ್ಫುರಿ ನಗರ ವಾಸಿಗಳೇ, ನಾನು ನಿಮಿಗೋಸ್ಕರ ಬಿಸಿ ಬಿಸಿ ಸುದ್ದಿ ತಗೊಂಡ್ ಬಂದಿದ್ದೀನಿ. ಇಲ್ಲಿ ಕೇಳಿ, ವಿಷಯ ಏನು ಅಂದ್ರೆ ಈಗ ಮೋಟು ಪತ್ಲು ಅವರು ಇಂಟರ್ನ್ಯಾಷನಲ್ ಜನರಲ್ ಡ್ರೈವಿಂಗ್ ಹೇಳ್ಕೊಡಕ್ಕೆ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಅವರ ಇನ್ನೊಬ್ಬ ಕ್ಲೈಂಟ್ ಶೇಖ್ ಅಬ್ರಹಾಂ ಖಾಸಿ. ಶೇಖ್ ಸರ್ ನಿಮ್ ಹತ್ರ ಏನೋ ಹೇಳ್ಬೇಕು ಅಂತಿದ್ದಾರೆ. ಓಹೋ, ನಾನು ಕೇಳ್ಪಟ್ಟೆ ಮೋಟು ಪತ್ಲು ಅವರ ಡ್ರೈವಿಂಗ್ ಕ್ಲಾಸು ಎಲ್ಲರಿಗಿಂತ ಬೆಸ್ಟ್ ಅಂತ. ಅವ್ರು ನಮ್ಗೆ ಹೇಳಿದ್ರು ಇನ್ನೊಬ್ಬ ಶೇಖಿಗೆ ಅವರು 1 ಗಂಟೆ ಒಳಗೆ ಡ್ರೈವಿಂಗ್ ನ ಹೇಳ್ಕೊಡ್ತಿದ್ರು ಅಂತ. ಅದಕ್ಕೆ ಅವರು ನಮ್ಗೆ 50,000 ಚಿನ್ನದ ನಾಣ್ಯನ ದಿನಾಗ್ಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ. 50,000 ಚಿನ್ನದ ನಾಣ್ಯಗಳು ದಿನಾನ? ಇಲ್ಲ ಇಲ್ಲ, ಈ ರೀತಿ ಆಗೋದಕ್ಕೆ ನಾನು ಬಿಡಲ್ಲ. ಬಟ್ ಪತ್ಲು ಇವ್ರಿಗೆ ಸುಳ್ಳು ಹೇಳಿ ಕಳ್ಸಿದಾನೆ. ಇದಕ್ಕೆ ಅವನು ಅನುಭವಿಸ್ತಾನೆ, ಸರಿಯಾಗಿ ಅನುಭವಿಸ್ತಾನೆ. ಈಗ ಈ ಶೇಖು ಆ ಶೇಖ್ಗೆ ನಿಜ ಏನು ಅಂತ ಹೇಳ್ಬಿಡ್ತಾನೆ. ನಡೀರಿ ಶೇಖ್ ಸಾಹೇಬ್ರೆ. ಓಹೋ, ಬನ್ನಿ ಬನ್ನಿ ಪತ್ಲು ಸಾಹೇಬ್ರೆ, ಬೇಗ ಬಂದು ಕಾರ್ ಒಳಗಡೆ ಕೂತ್ಕೊಳ್ಳಿ. ಅವ್ನು ಬಂದ ಅನ್ಸುತ್ತೆ, ನಡೀರೋ. ಚಾನ್ಸ್ ಸಿಕ್ಕಿದ ಹಾಗೆ ಆ ಶೇಖ್ಗೆ ಎಲ್ಲ ನಿಜನೂ ಹೇಳ್ಬಿಡ್ಬೇಕು. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನಡಿಯ ಮಟ್ಟು ಶುರು ಹಚ್ಕೊಂಡ್ಬಿಡೋಣ. ಎಸ್. ಅಯ್ಯೋ ನಿಂತ್ಕೊಳ್ಳಿ. ಅಯ್ಯೋ, ಈ ಶೇಖ್ಗೆ ಗಾಡಿ ಓಡಿಸೋದಿಕ್ಕೆ ನಿಜವಾಗ್ಲೂ ಬರೋದಿಲ್ಲ. ಅಲ್ಲ ಹಬೀಬಿ. ಅಯ್ಯೋ ಶೇಖ್ ಸಾಹೇಬ್, ಅಲ್ಲಿ ಬ್ರೇಕ್ ಹಾಕೋದಿಕ್ಕೆ ಒಂದು ಜಾಗ ಇದೆ, ಅದನ್ನ ಒತ್ತಿ ಗಾಡಿ ನಿಲ್ಸಿ. ಬ್ರೇಕ್ ನ ಒತ್ತಬೇಕಾಗಿತ್ತು. ಬ್ರೇಕ್ ನ ನೀವು ಆಕ್ಸಿಲೇಟರ್ ನ ಒತ್ತುಬಿಟ್ರಲ್ಲ ಸರ್. ಓ ಪತ್ಲೂಜಿ ಸಾರಿ.
ಬ್ರೇಕ್ ಎಲ್ಲಿರುತ್ತೆ ಸರ್? ಅದ್ ಹೇಗಿರುತ್ತೆ? ಓ ಸಾರಿ ಶೇಖ್ ಸಾಹೇಬ್ರೆ, ಸ್ವಲ್ಪ ಬ್ರೇಕ್ ಮತ್ತೆ ಆಕ್ಸಿಲೇಟರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಓ ಅಲ್ಲ, ಏನ್ರಿ ಇದು? ಬಾಸ್ ಬಾಸ್ ಅವ್ರು ಡ್ರೈವಿಂಗ್ ಮಾಡ್ತಾ ಇದಾರಾ ಇಲ್ಲ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದಾರಾ ಬಾಸ್? ನನ್ನ ಟಾರ್ಗೆಟ್ ಆ ಶೇಖ್ಗೆ ಎಲ್ಲಾನು ಹೇಳ್ಬಿಡ್ಬೇಕು ಅನ್ನೋದು. ಎಲ್ಲಾನು ಹೇಳ್ಬಿಡ್ತೀನಿ ಈಗ. ನಿಲ್ಸಿ ನಿಲ್ಸಿ ಶೇಖ್ ಸಾಹಬ್, ನಾನ್ ನಿಮ್ದಕ್ಕೆ ಏನೋ ಹೇಳ್ಬೇಕು. ಅಯ್ಯಯ್ಯೋ. ಇವನಂತೂ ಮಾಟಕ್ಕೇನ ಓಡ್ರ ಪಡಿ ಬಚ್ಚಿಟ್ಕೊಳ್ಳೋ ಜಾಗ ಅರ್ಥ ಆಯ್ತು. ನಿಮ್ಮಿಬ್ಬರಿಗೂ ಗೊತ್ತಾಗೋಗಿದೆ ನಾನು ಯಾರು ಅಂತ. ನಿಲ್ಲಿಸೋ ಬಂದ್ರ ಚಿಕನ್ ಚಾರ್. ತಪ್ಪಾಗೋಯ್ತು. ನಮ್ಮನ್ನು ಕಾಪಾಡಿ. ಸರಿ ಪತ್ತೆ ಆಯ್ತಲ್ಲ ಸರ್. ಈಗ ಹೇಳಿ ಸರ್, ಆ ಬ್ಯಾಂಕ್ ನಲ್ಲಿ ಕಳ್ತನ ಆಗಿತ್ತಲ್ಲ, ಬ್ಯಾಗು ಎಲ್ಲಿದೆ ಅಂತ? ಯಾವ ಬ್ಯಾಗು? ಎಂತ ಬ್ಯಾಗು? ಏನು ಪರವಾಗಿಲ್ಲ ಜಾನ್. ನೀನು ಯಾವಾಗ ಶೇಖ್ ಇಬ್ರಾಹಿಂ ಕಾಜಿ ಅಂದ್ರೆ ಈ ಮೋಟು ಪತ್ಲುನ ಹುಡುಕೋದಿಕ್ಕೆ ಅಂತ ಹೋದ್ಯೋ, ಆವಾಗ್ಲೇ ನಾನು ನಿನ್ನ ಅಡ್ಡಕ್ಕೆ ಹೋಗಿ ಆ ನಿನ್ನ ಬ್ಯಾಗ್ ನ ಎತ್ತಾಕೊಂಡು ಬಂದ್ಬಿಟ್ಟಿದ್ದೀನಿ. ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ಸುಳ್ಳು, ಅದು ಸುಳ್ಳು ಅಂತ ಹೇಳ್ಬಿಡಿ ಪ್ಲೀಸ್, ಹೇಳ್ಬಿಡಿ. Watch India's largest kids library only on Jio Hotstar. Download the app now.